ಎಷ್ಟು ಬೇಜಾರದ ಕೆಲಸ ಆಯ್ತು. 5 ಗಂಟೆಗೆ ಟೈಮ್ ಪಾಪ ನೋಡಿ ಬೈಸ್ಕೊಳಕತ್ತಿ ಆತೀಗ. ಎಲ್ಲರಿಗೂ ಶುಭೋದಯ. ಇವತ್ತೇನೋ ಸರ್ಪ್ರೈಸ್ ಇದೆ, ಆಮೇಲೆ ಹೇಳ್ತೀವಿ ನಿಮಗೆ. ಇಲ್ಲಿ ನೋಡಿ ಇವರೆಲ್ಲ ನನ್ನ ವಿಡಿಯೋ ನೋಡ್ಕೊತ ಅಲ್ಲ ವಿಡಿಯೋ ನೋಡ್ಕೊತ ಅದ ಮೌಸಿ ಬಂದಿದ್ರಲ್ಲ. ಇವತ್ತು ನಿಮ್ ತಿಂಡಿ ಏನ್ ಗೊತ್ತಾ ನಿಮ್ಗ? ಯಾರಿಗೆ ಇಷ್ಟ ಇಲ್ಲ ಹೇಳಿದ? ಮೆತ್ತಗ್ ಗುಳುಮ್ ತಿನ್ನೋದ ಅವಲಕ್ಕಿ ಮತ್ತೆ ಪೋಹ. ನೀವೇನಂತೀರ ನಿಮ್ಮಲ್ಲಿ? ನಮ್ ತಿಂಡಿ ರೆಡಿ ಐತಿ. ಈಗ ನಾವೆಲ್ಲರೂ ತಿಂಡಿ ಮಾಡೋರು ದೇವಿ. ಎಲ್ಲರಿಗೂ ನಮ್ಮ ಮನೆಯೊಳಗೆ ಅವಲಕ್ಕಿ ಅಂದ್ರೆ ಬಹಳ ಇಷ್ಟ. ಯಾವಾಗಾದ್ರೂ ಒಮ್ಮೆ ಮಾಡಿರ್ತೀವಿ. ಇವತ್ತು ಸಂಡೇ ಸ್ಪೆಷಲ್ ನಮ್ಮ ಮನೆಯಲ್ಲಿ ಅವಲಕ್ಕಿ ರೆಡಿ ಆಗದ. ಅಜ್ಜಿ ಗುಳುಮ್ 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 ಎಲ್ಲ ಮಾಡಿಕೊಟ್ಟಿದ್ದಾರೆ. ಪಿಕ್ಚರ್ ಇದೆ ಚಂದ. ಏನ್ ಮಾಡಿರ? ಎಷ್ಟು ಖುಷಿ ಪಡ್ತೀಯದ ವಿಡಿಯೋ ಮಾಡ್ಬೇಕಾದ್ರೆ, ನಾವ್ ಮಾತಾಡ್ಬೇಕಾದ್ರೆ, ನಾ ಹಿಂಗ್ ಮಾಡ್ಬೇಕಾದ್ರೆ ಎಷ್ಟು ಖುಷಿ ಮಾಡ್ಕೋತ ಬರ್ತಿ ಇಲ್ಲಿ. ಅತ್ಯ ಮಾಸ್ಟರಿ ನೋಡಿ ಬೆಳಿಗಿನ ಉಪಹಾರ ಸ್ವೀಕಾರ ಮಾಡ್ತಾ ಇದಾರ ಮಾತಾಡ್ಕೋತ. ನಿನ್ನೆದ ರಿಟೈರ್ಮೆಂಟ್ ಕಾರ್ಯಕ್ರಮದ ಎಲ್ಲ ಮಾತಾಡೋದು ನಿನ್ನೆ ಬಂದಾಗಿಂದ ರಾತ್ರಿಯಿಂದ ಇನ್ನೂ ಬೆಳಿಗ್ಗೆವರೆಗೂ ಹಂಗಾಯ್ತು ಫಂಕ್ಷನ್, ಹಿಂಗಾಯ್ತು ಫಂಕ್ಷನ್, ಅದಾಯ್ತು ಇದಾಯ್ತು, ಭಾಳ ಜನ ಬಂದಿದ್ರು, ಭಾಳ ಚಲೋ ಆಯ್ತು, ಆಮೇಲೆ ಭಾಳ ಜನ ಹಚ್ಕೊಂಡಾರು. ಎಷ್ಟು ಮಾತಾಡ್ತಾ ಇದ್ದೀರಾ ರೀ ನಿನ್ನೆಯಿಂದ ಬಂದವರು. ಇಲ್ಲಿ ಪಪ್ಪ, ನೀವು, ಅಜ್ಜಿ ಹೆಂಗಾಗೈತಿ? ಚಲೋ ಆಗೈತಿ. ಈ ಹೂಗಳು ನೋಡ್ಕೊತೀನಿ. ನೀನೇ ಕೊಟ್ಟಿದ್ದ ಇಲ್ಲಿ ಇಟ್ಟೇವ್ ನೋಡಿ, ಎಷ್ಟು ಚಂದ. ಅಜ್ಜಿದು ತಿಂಡಿ ನಡ್ದೈತಿ. ಮವಿ ಬಾ ತಿಂಡಿ ಮಾಡ್ಕೊ ಬಾ, ಟೈಮ್ ಆಗದ. ಇಲ್ಲಿ ನೋಡಿ ಟೈಮ್ 9 ಗಂಟೆ ಆಗದ. ತಿಂಡಿ ನಾವು ಮಾಡ್ತಾ ಇದೀವಿ. ನೀವು ತಿಂಡಿ ಮಾಡಿದ್ರೇನಿಲ್ಲ? थँक यू रामचंद्र. थँक्यू तुम्हाला. हे नाही म्हटलं मला सकाळी मला कोण फोन करतायत, मला विश करत नाहीत गे. आज म्हटलं फर्स्ट फोन तुमचा. लई तुम्हाला धन्यवाद आमच्याकडून. तुम्ही विश केल्याबद्दल. तुमचं केवढं यांच्यावर प्रेम आहे म्हणून खूपच थँक्यू. हा, हॅपी रिटायर्ड लाईफ. थँक्यू. ಸೊ ಎಂಜಾಯ್ ಮಾಡ್ತಾ ಇದ್ರ? ಹಾ, ಅದೇ ಬಸವಂತ ಅಂಕಲ್ಗೆ ನೆನಪು ಮಾಡಿದ್ರು. ಬಂದಿದ್ರು ಸ್ಟಾಫ್ದವ್ರು ಭಾಳ ನಮಗ ಸತ್ಕಾರ ಮಾಡ್ರಿ. ಹೌದೌದು, 1000 ಅದ ಡಿಪೋದ ಅದೇ ಎಲ್ಲ ಲೆಕ್ಕ ಹಿಡಿದ್ರಿ ಮಾಡಿದ್ರು. मत ಹೌದೌದು. पडलं झालं तर किती छंद ध्यानात होता. हे सगळं झालं होतं. सगळ्या देवाचं बघून खायचं. तिथं जाऊन त्याचे दोन असं ठेवून देवाचा नाही खायचं वेळेत तुप्पळ महाग ಮಾಡ್ತೀರಿ. ಎಷ್ಟು ಕೆಲಸ ಮಾಡ್ತೇನೆ ಇಲ್ಲಿ ನೋಡಿ. ನನ್ನ ಕೆಲಸಗಳು ನೋಡಿಲಿ ಕಾಣಿಸತೈತಿ ನಿಂಗ ನನ್ನ ಕೆಲಸ. ಅಂಟಿರಿ ಎಷ್ಟು ಕೆಲಸ ಮಾಡ್ತೇನೆ ಅನ್ನೋದಷ್ಟ ಇಲ್ಲಿ ಕೆಲಸ ಮಾಡೋದು. ಈ ನೋಡಿ ಏನೇನು ರೆಡಿ ಮಾಡಿಟ್ಟೇನಿ. ಗ್ಯಾಸ್ ಕಟ್ಟಿ ಸ್ವಚ್ಛ ಮಾಡಿ ಹೋಗ್ತೀವಿ, ರೆಡಿ ಮಾಡಿ ಇಡ್ತೇನೆ ಬರೋ ಮಟ. ಏನ್ ಗಿಫ್ಟ್ ಕೊಟ್ಟಿದ್ರಿ? ಅವರಿಗೆ ಏನು ಬೇಡ, ಅವರಿಗೆ ನೀನ ಅವ್ರ ಮನಸ್ಸಷ್ಟೇ ಗೆಲ್ಲ ಸಾಕ. ಅದ ಒಂದ್ ದೊಡ್ಡ ಗಿಫ್ಟ್ ಕೊಟ್ಟಂಗ. ಹೇಳ್ರಿ ಏನೋ ಗಿಫ್ಟ್ ಕೊಡ್ಬೇಕು. ಬೇಡಮ್ಮ
ಏನಾರ ಇರ್ಬೇಕಲ್ಲ ಗಿಫ್ಟ್ ಬೇಡ, ನೀ ಅವರಿಗೆ ಆಂಟಿ ಮತ್ತ ಅಂಕಲ್ ಇಬ್ರು ಯಾವಾಗ್ಲೂ ನಗುತ್ತಾ ಇರ್ಲಿ ಅಂತ ಆಶೀರ್ವಾದ ಮಾಡಿ. ಸರಿ. ಮಾಡಿ ಬಿಡ್ರಿ ಎಲ್ಲರೂ. ಎಷ್ಟು ಶಕ್ತಿ ಅದು. ಯಾವಾಗ ಮಾಡಿ ನಂಗೆ ಗೊತ್ತಾಯ್ತು. ಹ್ಯಾಪಿ ಬರ್ತ್ಡೇ. ಅಪ್ಪನ ಖುಷಿ ನೋಡ್ರಿ, ಅಪ್ಪನ ಖುಷಿ. ಎಷ್ಟು ಬಂದೈತಿ ಇಲ್ಲಿ ನೋಡಿ ಇವ್ರಿಬ್ರು ಏನ್ ಮಾಡತ್ತಾರ, ಇನ್ನೂ ಭಾಳ ಕೆಲಸ ಅದಾವ ಮಾಡೋದ. ಮತ್ತೆ ಹಿಂಗ್ ಮಲ್ಕೊಂಡ್ರ ನಾ ಎಲ್ಲ ಹೆಂಗ್ ಮಾಡ್ಲಿ, ಈಗ ಒಬ್ಬಾಕೆ ನಾನು ಒಬ್ಬಾಕಿ ಕೈಲಿ ಆಗ್ತೈತಿ. ಇವ್ರು ಸ್ವಲ್ಪ ಹೇಳ್ತೇರಿ, ಎಬ್ಸ್ರಿ ಇವ್ರಿ ಎಲ್ಲ. ಹೇಳ್ರಿ ಹೇಳ್ರಿ ಹೇಳ್ರಿ. ನೋಡಿ ಎಷ್ಟು ಮಾಡ್ತಾ ಇದಾರೆ ಈಗ, ಮೊಬೈಲ್ ನೋಡ್ಕೊಂಡು ಕೂತಾರ. ನೋಡಿ 12:30 ಈಗ ಎಲ್ಲ ಹೋಗ್ಬಾಕಿ, ಎಲ್ಲ ದೇವ್ರದ್ದೆಲ್ಲ ರೆಡಿ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡಿದಾರ ಬೆಳಿಗ್ಗೆದ. ಮೇಡಮ್ ಏನೋ ತಿಂಡಿ ಅದು ಇದು ತಿನ್ನಾಕ ತೊಗೊಂಡು ಏನೇನೋ ಸ್ನ್ಯಾಕ್ಸ್ ಟೈಮ್ ಆಗೈತಿ ಇವ್ರದ್ದು. ಏನೇನೋ ಚಟ್ಕಾ ಮಟ್ಕ ತಿಂತಾ ಇದಾರೆ ನೋಡಿ ಇವ್ರು. ಈಗ ವಿಡಿಯೋ ಎಡಿಟಿಂಗ್ ಮಾಡೋದದ ಭಾಳ, ನಿನ್ನೆಯಿಂದ ಫುಲ್ ನಂಗೆ ಬ್ಯುಸಿ ಆಗ್ಬಿಟ್ಟೇನಿ. ನನ್ಗೆ ಭಾಳ ಕೆಲಸ ಅದಾವ, ನನ್ನ ಕೆಲಸಗಳು ಮುಗಿವಲು. ಈಗ ಬೆಳಿಗ್ಗೆ ಒಂದು ವಿಡಿಯೋ ಎಡಿಟಿಂಗ್ ಮಾಡಿಬಿಟ್ಟೇನಿ, ಇವತ್ತು ಇದಕ್ಕೆ ಬಿಟ್ಟಿದ್ದೀನಿ. ರಿಟೈರ್ಮೆಂಟ್ ಕಾರ್ಯಕ್ರಮದ ಎಲ್ಲ ಬೆಳಿಗ್ಗೆ ಎಲ್ಲ ನಾವು ಹೋಗಿದ್ದ, ಸಾಯಂಕಾಲ ಬಂದಮೇಲೆ ಆಮೇಲೆ ರಿಟೈರ್ಮೆಂಟ್ ಫಂಕ್ಷನ್ ಮಧ್ಯಾಹ್ನ ಅಪ್ಪು ಬಿಡೋಣ ಅಂತಂದಾನ, ಅದೆಲ್ಲ ಬಿಡೋದದ, ಅವ್ನು ರೆಡಿ ಮಾಡಿಕೊಡೋದದ. ಎಲ್ಲ ಶಾರ್ಟ್ಸ್ಗಳು ಬರ್ತಾವ, ಎಲ್ಲ ಹೋಗಿ ಶಾರ್ಟ್ಸ್ಗಳು ನೋಡ್ರಿ. ಹಾಂ, ಎಲ್ಲರೂ ಇಷ್ಟು ಜೀವಾಸನ ಮಾಡ್ಕೋತಾ ಇದ್ದೀನಿ. ಹೆಂಗಾಗ್ಯಾವ ನೋಡಿ ಕಣ್ಣು ನಂದು, ಎಡಿಟಿಂಗ್ ಮಾಡಿ ಮಾಡಿ ಏನು ಪರಿಸ್ಥಿತಿ ಆಗೈತೆ ನೋಡಿ ನಂದು. ನೋಡ್ತೀರಾ ಇಲ್ಲಿ ನೋಡಿ, ಟೈಮ್ 12:30 ಆಗದ. ಈಗ ಸ್ವಲ್ಪ ಜುಣ್ಕ ಮಾಡೋಣ ಅಂತ ಇದ್ದೀನಿ. ಜುಣ್ಕದ ಹಿಟ್ಟು ಅದು ಏನಾದರೂ ಸ್ವಲ್ಪ ಮಾಡಬೇಕಲ್ಲ, ಯಾಕಂದರೆ ಇನ್ನೂ ಶ್ರಾವಣ ಮುಗ್ಲಿಕ್ಕೆ ಇನ್ನೂ ಟೈಮ್ ಇದೆ. ಮತ್ತೀಗ ಎಲ್ಲರೂ ಜುಣ್ಕ ಇಷ್ಟಪಟ್ಟು ತಿಂತಾರೆ. ಹಸಿಮೆಣ್ಸಿನ್ಕಾಯಿ ಜುಣ್ಕ ಮಾಡ್ತಾಯಿದ್ದೀನಿ. ಮತ್ತು ಸುಜಾತ ಬೆಳಿಗ್ಗೆ ರೊಟ್ಟಿ ಮಾಡೋದು ಬೇಡ, ಈಗ ಊಟ ಕೊಡೋದದ ಅತ್ಯಾಗ. ಈಗ ಫೋನ್ ಬಂದದ, ಅಲ್ಲಿ ಪುನಾರಿನ ಮಾಡಿದಾರ, ಮಾತಾಡ್ತಾ ಇದ್ದೀನಿ. ಜುಣ್ಕ ಎಲ್ಲ ಬಾಯ್ಲ್ ಆಗಿ ಪೂರ್ತಿ ಚೆನ್ನಾಗಿ ಬಾಯ್ಲ್ ಆಗೈತೆ ಜುಣ್ಕ. ಅಪ್ಪ ಸ್ವಲ್ಪ ತಿರ್ಗಾಡಿ ಬಂದು ನ್ಯೂಸ್ ಪೇಪರ್ ತೊಗೊಂಬಂದ್ರೆ ಓದಾಕ ನಮಗೆ. ಅವ್ರಿಗೆ ನ್ಯೂಸ್ ಪೇಪರ್ ಬೇಕು, ನಾವು ನ್ಯೂಸ್ ಪೇಪರ್ ತೊಗೋತಿದ್ದು. ಮತ್ತು ಅಜ್ಜಿ ಬರೀ ನ್ಯೂಸ್ ಪೇಪರ್ ಬರೋ ತನಕ ಯಾವ ಬರ್ತಾನೋ ಮಳೆ ಬರ್ತೈತಿ, ಪೇಪರ್ ಒಳಗೆ ಹೋಗಿತಾನೋ, ಹಸಿ ಆಗ್ತೈತಿ ಅಂತ ಟೆನ್ಷನ್ ಮಾಡ್ಕೊಳತ್ಲೇ ಸ್ವಲ್ಪ ದಿನ ಅವಂಗ, ಆಮೇಲೆ ತೊಗೋತೇವಂತ ಹೇಳೇವಿ. ಓದ್ರಿ ಹಾಂ ಮತ್ತೆ ಜೋಟ ಎಲ್ಲ ಮಡ್ಚಿಟ್ಟಿದ್ದೀನಿ. ಇದೆಲ್ಲ ಜಾಗಾಗಿ ಇಡಬೇಕು. ಅತ್ತೆ ಬಂದ್ರಂದ್ರೆ ಇದೆಲ್ಲ ಎಷ್ಟೊತ್ತು ಓಡಾಡಲಿ, ಏನೇನು ಕೆಲಸ ಮಾಡಲಿ. ವಿಡಿಯೋ ಎಡಿಟಿಂಗು ಮಾಡತ್ತೇನು, ಶಾರ್ಟ್ಸು ಬಿಡತ್ತೇನು, ಟೈಮಿಗೆ ಎಷ್ಟಾಗೈತಿ, ಮಧ್ಯಾಹ್ನ ವಿಡಿಯೋ ಒಂದು ಬಿಡೋದೈತಿ. आमची काकू आणि ती इंदुताई. ಇಲ್ಲಿ ನೋಡಿ ಅಜ್ಜಿ ಜುನಕ ಗುಳುಮ್ ಹೊಡ್ಯಾತಾರ, ಚಲೋ ಆಗೈತೆ ಜುನಕ ಅನ್ನತಾರ. ಅವ್ರಿಗೆ ಇಷ್ಟ ಆಗ್ತೈತಿ, ಮೊದ್ಲಿಂದ ತಿಂತಾರ ಅವ್ರ ಜುನಕ ಅಂದ್ರೆ ಭಾಳ ಇಷ್ಟ ಅವರಿಗೆ. ಹಾಂ ಬರ್ರಿ ಪಪ್ಪ, ಬರ್ರಿ ಊಟ ಮಾಡಿ ಬರ್ರಿ. ಜುನಕ ರೊಟ್ಟಿ, ಶೇಂಗಾ ಚಟ್ನಿ ಎಲ್ಲ ಊಟ ಮಾಡತ್ತಾರ ನೋಡಿ ಎಲ್ಲ. ಮತ್ತು ಅದ ಅವ್ರಿಗೆ ಇರೋ ಖುಷಿ ಎಲ್ಲದ, ಅವ್ರ ಖುಷಿ ಇಲ್ಲದ ನೋಡಿ. ಇಲ್ಲಿ ನೋಡಿ ಏನು ತಿನ್ನತ್ತಾರ, ಇಲ್ಲಿ ನೋಡ್ರಿ. ಇವ್ರಿಗೆ ಹೇಳ್ತೀರಿ ಬರೀ ಈರುಳ್ಳಿ ತಿಂದ ಹಿಂಗೆ ಮಾಡತ್ತಾರ ನೋಡಿ. ಇಲ್ಲೇ ಮೇಲೆ ಬಂದು ಕೂತಾರ ಅಜ್ಜಿ, ಒಬ್ರ ಅಲ್ಲಿ ಕೆಳಗದಾರ. 1:30 ಆಗೇ ಟೈಮ್ ಈಗ. ಇಬ್ರು ನೋಡಿ ಅವ್ರ ಚೇಷ್ಟ ಚಲೋ ಮಾಡಿಬಿಟ್ಟಾರ ನೋಡಿ ಇಬ್ರು. ಶಾಮುವಿ ಹೆಂಗ್ ಮಾಡ್ತಾರ ನೋಡ್ದಿ, ಹೆಂಗ ಅಟ್ಯಾಚ್ಮೆಂಟ್ ಐತ್ ನೋಡಿ ಅವ್ರಿಬ್ರದು. ನಾ ಕೊಡ್ಲಿ ಅಂತ ಇವ್ರೆ. ಈಗೆಲ್ಲ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡೋದು ನಾ ಬಂದೀನಿ. ಎಲ್ಲರೂ ಇಲ್ಲೇ ಮೇಲೆ ಬುದು ಬಂದಾರ. ಅಜ್ಜಿಗೆ ಒಂದ್ಬಿಟ್ಟು ನೋಡಾತೀನಿ. ಅಮ್ಮ ಯಾಕೆ ಓಡಾಡ್ತಿ? ಕೇಕ್ ಬರ್ತಾ ಇದೆ ಜೊಮ್ಯಾಟೋದಿಂದ. ನಮ್ದು ನಲ್ಲದ ಜೊಮ್ಯಾಟೋದಿಂದ ಕೇಕ್ ಬರ್ತಾ ಇದೆ, ಆರ್ಡರ್ ಮಾಡಿದ್ರು.
ಚಿನ್ನು ಸರ್ಪ್ರೈಸ್ ಮಸ್ತ್ ಸಾವ್ಕಾಸ್ ಚಿನ್ನುಗ ಸಡನ್ನದ ಈಗ ನೋಡೋಣ ಈಗ ನಮ್ದನು ಏನು ಯಾರು ಬ್ಯಾರದು ನಮ್ದು ಅಲ್ಲಿದ ಇದು ಯಾಕೆ ಕೊಟ್ಟಾರ ಯಾರು ರಾಂಗ್ ಐತಿ ಹ್ಯಾಪಿ ಬರ್ತ್ಡೇ ಸುರೇಶ್ ಅಂತ ಬಂದೈತ್ಲಾ ಖರೆ ನಾವು ಬ್ಯಾರೆ ಹ್ಯಾಪಿ ಬರ್ತ್ಡೇ ಅಪ್ಪ ಅಂತ ನಾ ಬ್ಯಾರೆ ಆರ್ಡರ್ ಮಾಡಿದ್ದ ಹೌದಾ ಆಯ್ತು ಈಗ ನಮ್ಗೆ ಯಾವ ಬಂದೈತಲ್ಲ ಫ್ರೂಟ್ಸ್ ಎಲ್ಲ ಅದಾವ ಫ್ರೂಟ್ಸ್ ಒಳಗೆ ಹಾಕ್ಯಾರೇನು ಇಲ್ಲ ಫ್ರೂಟ್ಸ್ ಮ್ಯಾಲೆಲ್ಲ ಇಟ್ಟಿಟ್ಟು ಮಾಡಿದ್ದು ಕೇಕ್ ಆರ್ಡರ್ ಇಲ್ಲಿ ಹ್ಯಾಪಿ ಬರ್ತ್ಡೇ ಅಪ್ಪ ಅಂತ ಬಂದೈತಿ ನಮ್ಮ ಟೈಮ್ದಾಗ ಬಂತಲ್ಲ ಥ್ಯಾಂಕ್ ಯು ಜಿನೇಟೋ ಝೊಮ್ಯಾಟೊ ಥ್ಯಾಂಕ್ ಯು ಝೊಮ್ಯಾಟೊ ಚಿನ್ನು ಒಳಗೆ ಮಲ್ಕೊಂಡಾರ ಟೈರ್ಡ್ ಆಗೈತಿ ನಿನ್ನೆ ಇವತ್ತು ಮಲ್ಕೊಂಡಾರ ಚಿನ್ನು ಈಗ ನಾವು ಆಮೇಲೆ ಮತ್ತು ಅವರಿಗೆಲ್ಲ ಸರ್ಪ್ರೈಸ್ ಮಾಡೋರಿದ್ದೀವಿ ಮತ್ತು ಹರ್ಷ ಮುಷ ಅದೆಲ್ಲ ಮಾಡೋರಿದ್ದೀವಿ ಆಮೇಲೆ ಹುಷ ಅಲ್ಲ ಅದು ಆಮೇಲೆ ಹೇಳೋದು ನೋಡಿ ಅಪ್ಪ ಎಲ್ಲ ಹಾಕೊಂಡು ಬಂದ ಕೆಲಸ ಮಾಡ್ಕೊಂಡು ಆಯ್ತು ಮತ್ತೆ ಆರಾಮ ಎಲ್ಲಿ ನಮಸ್ತೆ ವಿಶ್ವರ ಆರಾಮಿದ್ದೀರಿ ನಾವು ಆರಾಮಿದೀವ್ರಿ ಎಷ್ಟು ಹೊಗಳ್ತಾ ಇದಾರ್ರಿ ನಮ್ಮ ಪಪ್ಪ ನಿಮಗ ಬಾಳ ಹೊಗಳ್ತಾ ಇದಾರ ಬಾಳ ಒಳ್ಳೆಯವ್ರ ಅದಾರ ಬಾಳ ಮಾತಾಡಿದ್ರು ಪೌನಿಕಾ ಊಟ ಆಯ್ತ್ರಿ ನಿಮ್ದಾಯ್ತಾ ಹೇಳಿ ಏನು ಹೇಳ್ತಾ ಇದ್ರಲ್ಲ ಈಗ ಇವತ್ತು ಬರ್ತ್ಡೇ ಇದೆಯಲ್ಲ ಯಾರ್ದು ನಿಮ್ಮ ಮನೆಯವ್ರದ್ದು ಯಾರು ನಮ್ಮ ಮನೆಯವರು ಅಮ್ಮ ಓವರ್ ಮಾಡ್ಬೇಡ ನಿಮ್ಮ ಮನೆಯವ್ರು ನಿಮ್ಮ ಗಂಡ ಅವ್ರ ಹೆಸರೇನು ಹೆಸರು ಗಂಡ ಹೆಸರು ಯಾರು ಹೇಳಬೇಕು ಮತ್ತೆ ಹೆಸರು ತಗೊಳ್ಳೋದು ಆಗ್ತೈತೆ ನೋಡಿ ಹೇಗೆ ಒಂದು ಪ್ರಶ್ನೆಗಳು ಸರಿ ಪರವಾಗಿಲ್ಲ ಭಟ್ರು ಮೆಸೇಜ್ ಹಾಕಿದ್ದಾರೆ ಹಾ ಮೆಸೇಜ್ ಹಾಕೋದ್ರ ಜೊತೆಗೆ ಯಾರು ಭಟ್ರು ಅಂದ್ರೆ ಯಾರು ಸ್ಟೇಟಸ್ ಅಲ್ಲಿ ಭಟ್ರು ಅಂದ್ರೆ ಯಾರಿಗೂ ಮತ್ತೆ ಕರೆಕ್ಟ್ ಆಗಿ ಹೇಳಿ ಭಟ್ರು ಅಂದ್ರೆ ಯಾರ ನನ್ನ ಅಭಿಮಾನಿ ದೇವ್ರಿಗೆ ಹೆಂಗ್ ಗೊತ್ತಾಗೋದ ಭಟ್ರು ಅಂದ್ರೆ ನಿಮ್ ತಮ್ಮ ನಮ್ ತಮ್ಮನ ನಾಗನ ಹೌದಾ ಅವನ ಸ್ಟೇಟಸ್ ಅಲ್ಲಿ ನಂದು ಯೂನಿಫಾರ್ಮ್ ಫೋಟೋ ಹಾಕಿ ಹ್ಯಾಪಿ ಬರ್ತ್ಡೇ ಅಂತ ಹಾಕಿದಾನ ಹೌದಾ ಆಮೇಲೆ ವಾಟ್ಸಪ್ ದಲ್ಲಿ ಕೂಡ ಹ್ಮ್ ಏನು ಬರ್ದಾನ ಅಂತಂದ್ರೆ ಹ್ಮ್ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಾಮಾರಿ ಹಾ ಫ್ರಮ್ ಶೇಷಾದ್ರಿ ಅಂಡ್ ಫ್ಯಾಮಿಲಿ. ಹಾ ಎಲ್ಲರೂ ವಿಶ್ ಮಾಡಿದಾರ ಹ್ಮ್ ಆಮೇಲೆ ನಾನು ಹಾಕಿದೆ, ನನ್ನ ಜನ್ಮದಿನದ ಅಂಗವಾಗಿ ಮನದಾಳದಿಂದ ಹರಿಸಿ ಶುಭ ಕೋರಿದ ನನ್ನ ಆತ್ಮೀಯ ಭಟ್ರಿಗೆ ಹಾಗೂ ಶೇಷಾದ್ರಿ ಕುಟುಂಬ ಪರಿವಾರದವರಿಗೆ ತುಂಬಾ ಹೃದಯದ ನಮನಗಳು. ಬಹುದಿನಗಳ ಅಂತರ ಶುಭಾಶಯ ಓದಿ ಮನಸ್ಸಿಗೆ ಖುಷಿ ಆಯ್ತು ಅಂತ ಹಾಕಿಬಿಟ್ಟೆ. ಆಮೇಲೆ ಅದು ಫೋಟೋ ಹಾಕಿದ್ರೆ ಅದಕ್ಕೊಂದು ಮೆಸೇಜ್ ಹಾಕಿದೆ, ಸೋ ನೈಸ್ ಯು ಭಟ್ರೆ, ಸೋ ನೈಸ್ ಆಫ್ ಯು ಭಟ್ರೆ, ನಿನ್ನ ಅಭಿಮಾನಕ್ಕೆ ನನ್ನ ಮನದಾಳದ ಸನ್ಮಾನ, ಕೂಡಿ ಬಾಳಿದರೆ ಸ್ವರ್ಗ ಸುಖ, ಬಾಂಧವ್ಯ ಗಟ್ಟಿಯಾಗಿರಲಿ, ಸರ್ವೇ ಜನ ಸುಖಿನೋ ಭವಂತು ಅಂತ ಹಾಕಿಬಿಟ್ಟೆ. ನೋಡಿದ್ರ ಸೊ ಇದೇ ರೀತಿ ಸುಮಾರು ಜನ ಶುಭಾಶಯನ ಕೋರ್ತಾ ಇದ್ದಾರೆ ಫೇಸ್ಬುಕ್ದಲ್ಲಿ ಮತ್ತು ವಾಟ್ಸಪ್ಪಲ್ಲಿ. ಮತ್ತೆ ನನ್ನ ಅಭಿಮಾನಿ ದೇವರು ಎಲ್ಲರೂ ನಿಮ್ಗೆ ಹ್ಯಾಪಿ ಬರ್ತ್ಡೇ, ನಿಮ್ದು ಹುಟ್ಟು ಹಬ್ಬದ ವಿಶ್ ಮಾಡ್ತಾರೆ ಎಲ್ಲರೂ. ಮತ್ತೆ ಅವರು ಎಲ್ಲ ವಿಡಿಯೋ ಬಿಟ್ಟ ಮೇಲೆ ಮಾಡ್ತಾರೆ. ಈಗ ನಾಳೆ ಹೋಗ್ತದಲ್ಲ ವಿಡಿಯೋ, ಅವಾಗ ವಿಶ್ ಮಾಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ಪಾಪ ನಿಮ್ದು ಬರ್ತ್ಡೇ ಅಂತ. ಆಮೇಲೆಲ್ಲ ನೆಕ್ಸ್ಟ್ ಅವ್ರು ನೋಡಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ ರೀಪಾ, ಭಾಳ ಖುಷಿ ಆಯ್ತು ನನಗೆ. ನಿಮಗೂ ಅಭಿಮಾನ, ನಿಮಗೂ ಧನ್ಯವಾದ, ನಿಮ್ಮ ಅಭಿಮಾನಿಗಳಿಗೂ ಧನ್ಯವಾದ. ನಿಮ್ಮ ಅಂತಲ್ಲ, ನಮ್ಮ ಅಭಿಮಾನಿ ಅಂತ ನೀ. ಸೊ ನಮ್ಮ ಅಭಿಮಾನಿಗಳಿಗೂ ಧನ್ಯವಾದ. ಓಕೆ ಚಿನ್ನು, ಈ ಶರ್ಟ್ ಯಾವ್ದು ತಗೊಂಡು ಚೆನ್ನಾಗಿದೆ, ಫೋಲ್ಡಿಂಗ್ ಲೈನ್ ಇದೆಯಲ್ಲ ಹಿಂಗ ಫ್ರೀ. ಅದೇ ಇಲ್ಲ, ಲೈನ್ ಹೊಲ್ದಿದಾರ ಅದು ಆ ಟೈಪ್. ಅದೇ ಓಕೆ. ಮೂವಿ ಎಷ್ಟು ತ್ರಾಸ ಮಾಡ್ಕೊಳತ್ತೀರಿ ನನ್ನ ಸಲುವಾಗಿ ನೀವೆಲ್ಲ. ಯಾಕಮ್ಮ ಹಂಗಂಚಿ ಅವಾಗಲ್ಲ ನೀನು. ಈಗ ಅಪ್ಪು ಕಡೆ ಹೋಗ್ಬರ್ತಂಗೆ. ಏನು ನೋಡಿ ಎಷ್ಟು ಜೀವಾಸನ ಮಾಡ್ಕೋತಾ ಇದ್ದಾನ ನಮ್ಮ ಸಲುವಾಗಿ, ನಮ್ಮ ಚಾನಲ್ ಸಲುವಾಗಿ. ಎಷ್ಟೊಂದು ತ್ರಾಸ ಮಾಡ್ಕೋತಾ ಇದ್ದಾನ. ಊಟ ಮಾಡಿಲ್ಲ, ಮಧ್ಯಾಹ್ನ ಏನೂ ಇಲ್ಲ. ಬೆಳಿಗ್ಗೆದಿಂದ ರಿಟೈರ್ಮೆಂಟದ ವಿಡಿಯೋ ಮಾಡ್ತಾ ಇದ್ದಾನ, ಮತ್ತು ಸಾಯಂಕಾಲ ಗಣೇಶ ಚತುರ್ಥಿದ ವಿಡಿಯೋ ಮಾಡಿ ಬಿಡಾವದಾನ. ಎಷ್ಟೊಂದು ಜವಾಬ್ದಾರಿಗಳು ಕೆಲಸ ಅವ್ನು ಕೊಟ್ಬಿಟ್ಟೇವಿ. ಅಮ್ಮ ನೀ ಎಲ್ಲಿ ಮಾಡ್ಕೋತ ಕೂಡ್ತಿ, ತ್ರಾಸ ಮಾಡ್ಕೋತ ಕೂಡ್ತಿ, ಕೊಡಿಲ್ಲ ನಾ ಅಮ್ಮ ಮಾಡ್ತೇನಂತ ಅದು ತಾನ ಮಾಡತ್ತಾನೆ, ಎಲ್ಲನೂ ತಾನ ಮಾಡತ್ತಾನ. ಹಿಂಗಿರ್ತದೆ ನೋಡಿ ಅಂತ ಅವ್ರು ಕರೆದ್ರು ನೋಡಿ ಮೇಡಮಿಗೆ.
ಬಾ ಇಲ್ಲಮ್ಮ ಅಂತ. ಅದನ್ನ ಇಷ್ಟು ಮಾತಾಡತ್ತಾನೆ. ಏನು ಸುಳ್ಳು? ಅದು ಬೇಗ ಮುಗಿಸ್ತಾನೆ ಮತ್ತು ನಾ ಮಾಡತ್ತಿದ್ದೆ. ಅದ ಅನ್ಕೋತೇವೆ ನಾವು ಬೇಗ ಮುಗಿಸ್ತೇವಂತ. ಬೇಗ ಇಲ್ಲಿ ನೋಡಿ, ಬೇಗ ಮುಗಿಸ್ತೇವಂತ ಅಂತೇವು, ಖರೆ ಅದು ಬೇಗ ಮುಗಿಯಲ್ಲ. ನಾವು 10 ನಿಮಿಷ ಒಳಗೆ ಮುಗಿತೈತೆ, 1 ನಿಮಿಷ 2 ನಿಮಿಷ ಅಂತ ಅಲ್ಲ. ಮಾಡಿದ್ರೆ ಆಗ್ತಿತ್ತು. ಒಂದೊಂದು ಅವರ್ ಒಳಗೆ 1 ಅವರ್ 2 ಅವರ್ಸ್ ಆಗ್ತಾವೆ ಒಂದೊಂದು ವಿಡಿಯೋ ಡೌನ್ಲೋಡ್. ಬರೀ ಅದು ವಿಡಿಯೋ ಒಳಗೆ ನೋಡಾಕ ನೀಟಾಗೆಲ್ಲ ಮಾಡ್ಕೊಳಕ್ಕೆ. ಆಮೇಲೆ ಮತ್ತು ಅದು ಅಪ್ಲೋಡ್ ಡೌನ್ಲೋಡ್ ಆಮೇಲೆ ಪ್ರೊಸೆಸಿಂಗ್, ಬಾಪ್ರೇ ಎಷ್ಟೊಂದು ಅದ್ರದ್ದೆಲ್ಲ ಅದಾವೆ. ಮತ್ತು ಥಂಬ್ನೇಲ್, ಆಮೇಲೆ ಮತ್ತು ಅದು ಟ್ಯಾಗ್ಸ್ ಎಲ್ಲ ಬರೆಯೋದು. ಶಾಂಭವಿ, ನಂಗೆ ಯಾಕೆ ಇಷ್ಟು ನನ್ನ ಜೀವನ ಒಳಗೆ ಬ್ಯುಸಿ ಮಾಡಿದಿ? ನನ್ನ ಚಿನ್ನು ಕಡೆ ನಂಗೆ ಟೈಮ್ ಕೊಡೋಕೆ ಆಗ್ತಾ ಇಲ್ಲ. ಪಾಪ ಚಿನ್ನು ಒಬ್ರಲ್ಲಿ ಕೆಳಗೆ ಒಬ್ಬರೇ ಉಳ್ದಾರ. ನಾ ಇಲ್ಲಿ ಮ್ಯಾಲೆ ಹಿಂಗೆ ಕೂತ್ಬಿಟ್ಟೇನಿ. ನಂಗೆ ಯಾಕೋ ಬೇಡ ಅನ್ಸತೈತಿ ಯೂಟ್ಯೂಬ್. ಬೇಡ, ನಾನು ನಿರ್ಧಾರ ಮಾಡೀನಿ ನಾವು. ಬೇಡ ಬೇಡ ಅನ್ಸದ. ಯಾಕಂದ್ರೆ ಅವ್ರು ನನ್ನವ್ರು ಅದಾರ, ಅವ್ರಿಗೇನ ಟೈಮ್ ಕೊಡಲಿಲ್ಲ ಅಂದ್ರೆ ಅದು ನೀ ಹಂಗೆ ಮಾಡ್ಬೇಕಲ್ಸ. ನಾನು ಹೇಳತ್ತೇನೆ ನಿಂಗೆ, ಒಂದೊಂದು ಶಾರ್ಟ್ಸ್ ಮಾಡಕ್ಕೆ ಅರ್ಧ ತಾಸು ಅಂದ್ರೆ ನಂಗೆ ಅದು ಅಷ್ಟು ಹಾಡಗಳ್ದ ನಂಗೆ ನಾ ಯಾವಾಗ ಅವ ಹಾಡಗಳ ಕೇಳಿಲ್ಲಲ್ಲ. ಯಾವ್ದು ಒಮ್ಮೆ ಅನ್ಸುತ್ತೆ ಹಾಕ್ಬಿಡೋದು. ಹಂಗೆ ಆಗ್ತದ? ಹಂಗೆ ಯಾಕಂದ್ರೆ ಈಗ ನಾವು ಕಲಿಯಾತೇವಲ್ಲ, ಕಲಿಯಾತೇವ್ ಖರೆ ಸ್ವಲ್ಪ ಪ್ರೀ ಪ್ಲಾನಿಂಗ್ ಇರ್ಬೇಕು ಮನುಷ್ಯ. ಅದ ಎಲ್ಲ ಏನೇನಂತ ಪ್ರೀ ಪ್ಲಾನಿಂಗ್ ಮಾಡೋದು. ಅಡ್ಗೆ ಮಾಡಕ್ಕೆ ಪ್ಲಾನಿಂಗ್ ಮಾಡಿದಾರಲ್ಲ, ಎಲ್ಲ ಆಗೋದಿಲ್ಲ ಅಂದಮೇಲೆ ಆ ಟೈಮ್ ಪ್ರಯಾರಿಟೈಸ್ ಮಾಡ್ಬೇಕು. ಅವಾಗ ನಿಂಗೆ ನೀ 10 ಹಾಡ ಹುಡ್ಕೋದು ಕುಂಡಾಕ ಈಗ ನಿಂಗೆ ಆಗ್ತೈತೇನಿಲ್ಲ. ಈಗ ನಿಂಗೆ ಫಸ್ಟ್ದ ಹಾಕ್ನಿಗೆ ಅಪ್ ಕುಣ್ಬೇಕು, ಮತ್ತೆ ಹಾಕಿದ್ಮೇಲೆ 10 ಸರಿ ಅದ ನೋಡ್ಕೋದು ಕುಣ್ಬೇಕೇನು ಬೇಡ. ಮತ್ತೆ ಅದು 1 ಸರಿ ಹಾಕಿದ್ಮೇಲೆ ಡೌನ್ಲೋಡ್ ಮಾಡಕ್ಕೆ ಇಡ್ಬೇಕೇನು ಬೇಡ. ಅದು ಮತ್ತೆ ಅದು ಇದು ಹಾಡ ಹಾಕ್ಲೇನು ಅದು ಹಾಡ ಹಾಕ್ಲೇನು 10 ಸರಿ ಅನಿಸ್ತೈತೆ. ಆಯಿತು, ಒಂದು ಸ್ವಲ್ಪ ಟೈಮ್ ಕೊಡು ನಂಗೆ. ಭಾಳಷ್ಟು ನಿನ್ನ ಕಡೆ ನಾನು ಟೈಮ್ ಕೊಡಂತ ಸಾಲ ತೊಗೊಂಡೇನಿ. ಆ ಟೈಮ್ ಮತ್ತು ನಾ ತೀರಿಸ್ತೇನೆ. ನಾನು ಸದ್ಯಾಗಿ ನನ್ನ ಚಿನ್ನು ಮತ್ತು ನನ್ನ ಸದ್ಯ ನನ್ನ ಚಿನ್ನು ಟೈಮ್ ಕೊಡಕ್ಕೆ ನಂಗೆ ಸ್ವಲ್ಪ ಟೈಮ್ ಕೊಡ್ರಿ. ಯಾಕಂದ್ರೆ ನನ್ನ ಚಿನ್ನಂದು ಇವತ್ತು ಹ್ಯಾಪಿ ಬರ್ತಡೇ ಐತಿ. ನನ್ನ ಬರ್ತಡೇ ಇದ್ದಾಗ ಚಿನ್ನು ಕಡೆ ನಾ ಇಲ್ಲ, ಅವ್ರೆಲ್ಲಿ ಮಲ್ಕೋತಾರ. ನಿಂಗೆ ಪೇರು ತಂದದ ಅಪ್ಪು ಸಲುವಾಗಿ ಅನ್ನ ಸಾರು ತಂದೇನಿ. ಬೆಳಿಗ್ಗೆದಿಂದ ಊಟ ಮಾಡಿಲ್ಲ ಪಾಪ. ಬೆಳಗ್ಗೆ ಇಲ್ಲ ತಿಂಡಿ ಅಷ್ಟು ಬೆಳಿಗ್ಗೆ ತಿನ್ನಲ್ಲ ಅವಲಕ್ಕಿ. ಮತ್ತು ಅವ್ನಿಗೆ ನಾ ಸ್ವಲ್ಪ ಅನ್ನ ಸಾರು ಉಪ್ಪಿನಕಾಯಿ. ಶಾಂಭವಿ, ನಾ ಯೂಟ್ಯೂಬ್ ಚಾನೆಲ್ ಮಾಡೋದು ಬಿಡೋಣ ಅನ್ನತ್ತೇನೆ. ಸಾಕಾತ್ ನಿಂಗೆ? ಜಾಸ್ತಿ ಕೂತಿದ್ದೆ. ನನ್ನ ಮಮ್ಮಿನ ಬ್ರೇಕಿಂಗ್ ನ್ಯೂಸ್ ಅದು ಕೊಡತ್ತ ನಂಗೆ. ಊಟ ಇಲ್ಲಲ್ಲ ಹೇಳಿದ್ರು ತಲೆ ಚಕ್ರ. ಈಗ ಹೇಳತ್ತ ನಂಗೆ ತಲೆ ಚಕ್ರ ಬರತೈತೆ ಅಂತ. ಇಲ್ಲಿ ನೋಡಿ ಎಷ್ಟು ಬೇಜಾರದ ಕೆಲಸ ಆಯ್ತು. 5 ಗಂಟೆಗೆ ಟೈಮ್ ಪಾಪ. ಇಲ್ಲಿ ನೋಡಿ ಬೈಸ್ಕೊಳಕತ್ತಿ ಆತ. ಈಗ ಇಲ್ಲಿ ನೋಡಿ ಮೊಬೈಲ್ನು ಕೈಯಾಗ ಸಿಕ್ಕಾಕೊಂಡು ಕೂತೈತಿ. ಮತ್ತು ಶಾರ್ಟ್ಸು ಎಲ್ಲ ಇದು ವಿಡಿಯೋ ಎಲ್ಲ ಡಿಲೀಟ್ ಆತ. ಮತ್ತು ಈಗ ಮತ್ತೊಮ್ಮೆ ಮಾಡಾವಂತ ಶಂಭವಿ. ಅದ್ರ ಬಗ್ಗೆ ಏನಾದರೂ ಮಾತಾಡೋದಿಲ್ಲ. ನಂಗೆ ಕೂಡ ಅಂತ ಹೇಳತ್ತಂದ ನಾ ಮಾಡ್ತೇನೆ. ನಾ ಮಾಡ್ತೇನಮ್ಮ, ನಂಗೆ ಆಗ್ತೈತೆ. ಪಪ್ಪ ಸಮುಂದ ಬೇನತ್ಯಾರ. ಸಮೂ ಊಟ ಮಾಡ್ಯಾಳೇನಿಲ್ಲ, ಏನು ಮಾಡತ್ತ? ಸಮೂ ಊಟ ಮಾಡ್ಯಾಳೇನಿಲ್ಲ, ಏನು ಮಾಡತ್ತಾಳು? ಮತ್ತು ಸಮೂ ಊಟ ಕೊಟ್ರೇನಿಲ್ಲ ಅನ್ಕೋತ ಕೊಡ್ತಾರೆ ಪಪ್ಪ. ರೀ ಅಳಾತಿದ್ಲಂತ ನೋಡಿ ಇವತ್ತು. ಇವತ್ತು ಮಾಮಾರ್ ಬರ್ತಡೆ ಹೆಂಗಂತ ಅಳಾತಾಳ ಅಂತ ಬೆಳಿಗ್ಗೆ. ಓ ನಮಸ್ಕಾರ ಪ್ರಭು. ಸರ್ ಅಂತ ಇದ್ದೀರಾ? ಹಾ ಅದೇ ರೆಸ್ಟ್ ಆಯ್ತು. ರೆಸ್ಟ್ ಮಾಡಿ ಮನೇಲಿ ಇದ್ದೀವಿ, ಎಲ್ಲೂ ಹೋಗಿರ್ಲಿಲ್ಲ. ಈ ಬಸವಂತ ಅಂಕಲ್ ನಿಮಗೆ ನೆನೆಸ್ತಾ ಇದ್ರಲ್ಲ? ಹಾ ಬರೀ ವಿಶು ಭಾಳ ಫ್ರೀ ಇದಾರೆ, ಭಾಳ ಚೆನ್ನಾಗಿ ಮಾತಾಡ್ತಾರ, ಭಾಳ ಕ್ಲೋಸ್ ಆಗಿದ್ದಾರೆ ಅಂತ ಇದ್ರು. ಆಯ್ತಲ್ಲ. ಮತ್ತೆ ಹೆಸರು ತವ್ರ ಮನೆ ಹೆಸರು ತಗೊಂಡ್ಬಂದಿ ಅಂತ ಹೇಳಿ ಅವ್ರ ಚೆನ್ನಾಗಿ ನೋಡ್ಕೊಂಡ್ರು. ಅಲ್ಲ ನಿನ್ನ ನಿಷ್ಠೂರವಾಗಿ
ಏನಮ್ಮ? ಹಾಮ್ಮ, ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿ ಕಾಣಿಸ್ತಾ ಇದೀಯಾ ಜುಟ್ಟ? ಯಾವ ರೀತಿ ಅಂತ ಕೊಟ್ಟಿ ಅಂತ ಕಲ್ಸತ್ತಾರ ಎಲ್ಲಾರು. ಮತ್ತೆ ಈಗ ವರ್ಡ್ ಭಾಳ ಚೆನ್ನಾಗಿ ಅಕ್ಷರಗಳು ಭಾಳ ಚೆನ್ನಾಗಿ ಬರ್ತಿದ್ದೀರಾ. ಎಲ್ಲರೂ ಎದ್ದು ಕಲ್ಸತ್ತಾರದು. ಈಗ ಅಪ್ಪನ ಫ್ರೆಂಡ್ ಬರೋದಾರಂತೆ. ಈಗ ಗಣೇಶ ಚತುರ್ಥಿಗೆ ಕರೀಲಿಕ್ಕೆ ನಮಗೆ ಇನ್ವೈಟ್ ಮಾಡ್ಲಿಕ್ಕೆ ಅವ್ರ ಕಾಲೇಜ್ ಒಳಗೆ. ಅದಕ್ಕೆ ಎಲ್ಲ ದಾರಿ ಕಾಯ್ತಾ ಇದ್ದೀವಿ ಅವ್ರದ್ದು. ಯಾರ್ಯಾರು ಬಂದಮೇಲೆ ನೋಡ್ರೈತೆ ಅವರಿಗೆ ಇದೆಲ್ಲ ಸ್ವಲ್ಪ ಮಾಲಿ ಅದ ಸದ್ಯಾಗ. ಈಗ ಇದು ಹಾಕಿ ಊರಿಗೆ ಎಲ್ಲ ಬರ್ತ್ಡೇ ಮಾಡ್ಕೋತೀವಿ. ಯಾಕಂದರೆ ಈಗ ಮತ್ತೆ ಕಳಿಸ್ಕೊಟ್ಟು ಅಂತಂದ್ರೆ ಮತ್ತೆ ಅಜ್ಜಿ ಎಲ್ಲಿ ಹೋದ್ರು ಅಂತ ಗಲಾಟೆ ಮಾಡೋದು ಕೊಡ್ತಾರೆ. ಇದ್ರೊಳಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ನಮ್ಮದು ಕೆಲಸ ಅದಾವ. ಅದಕ್ಕೆ ಈ ರೀತಿ ಅಡ್ಜಸ್ಟ್ ಮಾಡ್ಕೋತೇವೆ ನೋಡಿ ನಾವು. ಅವರಿಗೆ ಚಹಾ ಮಾಡ್ತೀನಿ. ಪಾಪ ಏನು ತಿಂಡಿ ಅದು ಏನು ಮಾಡಿಲ್ಲ ಏನಿಲ್ಲ ಅವರಿಗೆ ತಿನ್ನಾಕ. ಚಹಾ ಬಿಸ್ಕಿಟ್ ಕೊಡೋಣ ಅಂತ ಹೇಳಿ ಅಜ್ಜಿನೂ ಮನ್ಯಾಗ ಅದಾರ. ಮತ್ತು ಪಾಪ ಅವ್ರಿಗೂ ಏನೋ ಅರ್ಜೆಂಟ್ ಕೆಲಸಗಳು ಅದಾವಂತ ಅವರು ಪಾಪ ಹೋಗೋರದಾರ ಹುಡುಗರ. ಅದಕ್ಕೆ ಸ್ವಲ್ಪ ಪಟ ಚಹಾ ಮಾಡಿ ಬಿಸ್ಕಿಟು ಚಹಾ ಎಲ್ಲ ಕೊಡ್ತೀನಿ. ಮತ್ತು ನಿದ್ದೆ ಸರಿಯಾಗಿಲ್ಲ ಅಂತ ಹೆಂಗಾಗ್ಯಾವ ನೋಡಿ ಕಣ್ಣು. ಅದಕ್ಕೆ ಸ್ವಲ್ಪ ನಿದ್ದೆ ಚೆನ್ನಾಗಿ ಮಾಡ್ತೀನಿ. ಅಪ್ಪು ಎಲ್ಲ ವಿಡಿಯೋಗಳು ಡೌನ್ಲೋಡ್ ಮಾಡ್ಕೋತ ನನ್ನ ಕ್ಯಾಮೆರೇನೂ ಕೊಟ್ಟಿಲ್ಲ, ಇದು ನನ್ನ ಮೊಬೈಲೇ ಕೊಟ್ಟಿಲ್ಲ. ಇನ್ನು ಇವ್ರ ಮೊಬೈಲ್ ಒಳಗೆ ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಬೆಳಿಗ್ಗೆ ಅವಾಗಿಂದ ನನ್ನ ಕೈಯಾಗ ಮೊಬೈಲೇ ಇಲ್ಲ. ಅಪ್ಪು ಪಾಪ ಎಡಿಟಿಂಗ್ ಮಾಡ್ಕೋತ ಬೆಳಿಗ್ಗೆದಿಂದ 3 ಗಂಟೆ ಎಡಿಟಿಂಗ್ ಮಾಡಿದ ವಿಡಿಯೋ ಎಲ್ಲ ಡಿಲೀಟ್ ಆಗಿ ಮತ್ತು ಪಾಪ ಕೆಲಸ ಮಾಡ್ತಾಯಿದ್ದಾನೆ. ಎಷ್ಟೊಂದು ಅವಾಗಿಂದ ಮೊಬೈಲ್ ಪಾಪ ಹಿಡ್ಕೊಂಡು ಮೊಬೈಲ್ ಒಳಗೆ ಮ್ಯೂಸಿಕ್ ಹಾಕೋದು ಅದು ಇದು ರಿಟೈರ್ಮೆಂಟ್ ಕಾರ್ಯಕ್ರಮದ ಎಷ್ಟು ಜೀವಾಸನ ಮಾಡ್ಕೊಂಡು ಪಾಪ ಮಾಡ್ತಾಯಿದ್ದಾನೆ. ಮತ್ತು ಅವ್ನು ಸೆಮಿನಾರ್ ಅದ ಅಂತ ಸೆಮಿನಾರ್ ಸಲುವಾಗಿ ಮತ್ತು ಅದೆಲ್ಲ ತಯಾರಿ ಮಾಡ್ಕೊಂಡು ಹೋದಾನ. ನಿನ್ನೆ ರಾತ್ರಿ 2 ಗಂಟೆಗೆ ಮಾಡ್ಕೊಂಡಾನಂತ ಪಾಪ. ಇವತ್ತು ಎಷ್ಟು ಗಂಟೆ ಆಗ್ತದೋ ಗೊತ್ತಿಲ್ಲ. ಆಮೇಲೆ ಊಟನೂ ಸರಿಯಾಗಿ ಮಾಡಿಲ್ಲ. ಅನ್ನ ಸಾರು ಮಧ್ಯಾಹ್ನ ನಾನು ತಿನ್ಸಿ ಬಂದಿದ್ದೆ. ಹೋಗಿ ಊಟ ಮಾಡಲ್ಲ ಅವನು ಅಂತ ನಂಗೆ ಗೊತ್ತದ. ಆಮೇಲೆ ಅವಂಗೆ ಉಪವಾಸ ಇದೆ ಅಂತ ಹೇಳಿ ನಾಳೆ ಶ್ರಾವಣ ಲಾಸ್ಟ್. ಅದಕ್ಕೆ ಸಾಬುದಾನಿ ಅದು ಎಲ್ಲ ನೆನೆಸಿ ಅವನ ಸಲುವಾಗಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಮತ್ತು ಸ್ವಲ್ಪ ಏನಾದರೂ ಮಾಡೋಣ. ಮತ್ತು ಸರ್ಪ್ರೈಸ್ ಇದೆ ನಮ್ಮ ಮನೆಯವರಿಗೆ, ಅದು ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ. ಅದೆಲ್ಲ ಸರ್ಪ್ರೈಸ್ ಎಲ್ಲ ಆಮೇಲೆ ಮಾಡೋದು. ಬರೀ ಎಲ್ಲರೂ ವೆಲ್ಕಮ್. ಇಲ್ಲ ಪರವಾಗಿಲ್ಲ, ನಡೀತದೆ. ಕೂತ್ಕೊಳ್ಳಿ. ಮತ್ತೆಲ್ಲಿದ್ದಾರೆ? ಹೌದಾ, ಇಬ್ರು ಬಂದಿದ್ದಾರೆ. ಓಕೆ, ಕೂತ್ಕೋ ಅಲ್ಲ ಕೂತ್ಕೋ. ಶರದ್ ಆಯ್ತು. ಇಲ್ಲಿ ಶಾಸ್ತ್ರನಗರ ಕಪಿಲೇಶ್ವರ ಮಂದಿರ. ಅಪ್ಪ ಲೆಕ್ಚರ್ ಇದ್ದಾರೆ ಸರ್. ಇಲ್ಲಿ ಚಿಕ್ಕಡೆ ಗಣಪತಿ ಹೆಸರು ಅಧಿಪತಿ ದಗುಳೇಶ್ವರ ಗಣಪತಿ ಹೇಗಂದ್ರೆ ಲೆಟ್ಸ್ ವೆಲ್ಕಮ್ ಅಧಿಪತಿ ಟು ಶುಭಂಕರ ಆ ಥರ. ಇವೆಂಟ್ ಹೆಸರು ಶುಭಂಕರ, ಅದೇ ಗಣಪತಿ ಹೆಸರು ಅಧಿಪತಿ. ಚೆನ್ನಾಗಿ ಮಾಡಿಸಿ, ಕಾರ್ಡ್ ಮಸ್ತಾಗಿದೆ. ಇಷ್ಟೇ ಅಲ್ಲ ನಿಮ್ದು ಡೇ ಟು ಡೇಸ್ ಸೆಕೆಂಡ್ ಫಸ್ಟ್ ಡೇ ಆರಾಧನಾ ಬೆಳಿಗ್ಗೆ ಗಣಪತಿ ಬರ್ತದೆ ಸರ್. ಸಂಜೆ ಸ್ಕಿಟ್ ಮತ್ತು ಮಹಾರತಿ ಇರುತ್ತೆ ಸರ್. ಸ್ಕಿಟ್ ಮಹಾರತಿ ಮತ್ತು ಬಾಯ್ಸ್ ಭಜನೆ. ಮಹಾರತಿ ಯಾವ್ದು ಫಸ್ಟ್ ಡೇ ಇದೆ? ಹಾಂ ಫಸ್ಟ್ ನಮ್ಮ ಭಜನೆ ಮಾಡ್ತೇವೆ. ಭಜನೆ ಒಂದು ಮಹಾರತಿ ಒಂದು ಸ್ಕಿಪ್ಟಿಂಗ್ ಮಾಡ್ತೀವಿ. ಫಸ್ಟ್ ಇಯರ್ ಮಾಡಿದ್ದು ಇರಲಿಲ್ಲ. ಮತ್ತೆ ಎಲ್ಲ ರೆಡಿ ಮಾಡ್ಕೊಂಡೆ ಎಲ್ಲ ಮಾಡ್ತಾ ಇದ್ದಾರೆ. ಭಾಳ ಚೆನ್ನಾಗಿ ನೋಡೋ ಥರ ಇತ್ತು. ನಮ್ಮೆಲ್ಲ ಫಂಕ್ಷನ್ ಎಲ್ಲ ಭಾಳ ಚೆನ್ನಾಗಿರ್ತಾವ. ಮರಾಠಿ ಎಷ್ಟು ಚಂದ ಮಾತಾಡ್ತೀರಿ. ಹಾಂ ಹಾಂ ಅತ್ತೆ ಚಿಕ್ಕೋಡಿ ಅತ್ತೆ ते पोरगेला मराठी येते. आई बाप्पाचा
तुमच्या आई वडील बरं आहे का हा बरं आहे. गेलता हा घरी जातो कधी कधी तर महिन्यात जातो घरनं. काय पाऊस लागला ಹುಡುಕಾಡ್ತಾ ಇದ್ದಾರೆ ಅವ್ರ ಅಪಾರ್ಟ್ಮೆಂಟ್ ಕಡೆ. मम्मी आज हां माझं आज आज माझं हां वाढदिवस होत. आज वाढदिवस होता. हा म्हणताना हे सगळं व्हिडिओ केलं वाढदिवस ಸ್ಪೆಷಲ್. ಓಕೆ त्याबद्दल बसवून ಥ್ಯಾಂಕ್ ಯು. ಸೊ ಇವತ್ತು ನಮ್ಮದು ಜನ್ಮದಿನ ಇತ್ತು, ಹುಟ್ಟಹಬ್ಬ ಇತ್ತು. ಸೊ ಸಿಂಪಲ್ ಆಗಿ ಆಮೇಲೆ ಸ್ವೀಟ್ ಆಗಿ ಶಾರ್ಟ್ ಆಗಿ ಜನ್ಮದಿನ ಮನೆಯೊಳಗೆ ಆಚರಣೆ ಮಾಡ್ಕೊಂಡಿದೀವಿ. ಸೊ ನಿಮ್ಮದು ಆಶೀರ್ವಾದ ನಮಗೆ ಬೇಕು. ಸೊ ನಮ್ಮದು ಏನೋ ಭವಿಷ್ಯ ಉಜ್ವಲ ಆಗಬೇಕು, ಆರೋಗ್ಯ ವೃದ್ಧಿ ಆಗ್ಬೇಕಂತ ಹೇಳಿ ನೀವಿಬ್ರು ಈ ಕಡೆ ಮಾವ ಈ ಕಡೆ ತಾಯಿ ಇಬ್ರು ಕೂಡ ಆಶೀರ್ವಾದ ಮಾಡ್ರಿ. ನಾವು ಮತ್ತು ನಮ್ಮ ಮನೆಯವರಿಬ್ರು ಕೂಡಿ ನಿಮ್ಮ ಆಶೀರ್ವಾದ ತಗೋತೀವಿ ನಮ್ಮ ಜನ್ಮದಿನದ ಅಂಗವಾಗಿ. ಓಕೆ ओके. वाढदिवस कसं काय माहिती होती तुम्हाला? आम्हालाच माहिती नाही रे बाबा. ಇದ್ಯಾಕೆ ಮಾಡಿದ್ರಿ ಮತ್ತೆ? ते कसं माहिती होते ಆರತಿಯಲ್ಲಿ ಹಾ जन्मल्याला वाढदिवस ಪೇಪರ್ ತೆಗೆದುಬಿಟ್ಟು ಶಮದ ಫೋಟೋ ತಪ್ಪಲ್ಲ. ಕೇಳಿದ್ರಿ ಚಾಕುನು ಅಲ್ಲೇ ಐತಿ. ಯಾವಾಗ ತಂದ್ರಿ ಇದನ್ನ? ಆರತಿ ಅಲ್ಲೇ ಐತಿ. ಅಮ್ಮ ಗಪ್ಸೋದು ಗಡ್ಬಡಿ ಮಾಡಬೇಡ್ರಿ ಯಾವ್ದು ವಿಷಯಗಳು. ಅಲ್ಲೇ ಐತಿ ಚಾಕು. देवा परमात्मा परमेश्वर बघा देवा देवा म्हणता बघा देवा परमेश्वर. ಸೊ ಹುಟ್ಟು ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ನನ್ನದು ನನಗೆ ಗೊತ್ತಿರಲಿಲ್ಲ, ಆ ಕೇಕ್ ತಂದಿರೋದು ನನಗೆ ಗೊತ್ತಿರಲಿಲ್ಲ, ಮತ್ತು ಹುಟ್ಟು ಹಬ್ಬ ಮಾತಾಡೋದು ಗೊತ್ತಿರಲಿಲ್ಲ. ಬರೀ ವಿಷಯ ಮಾತಾಡೋದು ಅಷ್ಟೇ ತಿಳ್ಕೊಂಡಿದ್ದೆ. ನಾಗೇಶ್ ಅಂಕಲ್ ಸಾಯಂಕಾಲ ಫೋನ್ ಮಾಡಿದ್ರು, ಕೇಕ್ ಅದು ಕಟ್ ಮಾಡಿ ಅಂತ ಹೇಳಿದ್ರು. ಕೇಕ್ ಅದೇನು ತಂದಿಲ್ಲ ಅಂತ ಹೇಳಿದೆ ನಾನು. ಮತ್ತು ನನಗೆ ಗೊತ್ತಿಲ್ಲದ ನೀವು ಕೇಕ್ ತೊಗೊಂಬಂದ್ರೆ ಹುಡುಗರು. ಸೊ ಹುಟ್ಟು ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ಸೊ ನಾವು ಎಷ್ಟು ಲಕ್ಕಿ ಇದ್ದೀವಿ, ಎಷ್ಟು ಪುಣ್ಯವಂತರಿದ್ದೀವಿ, ಎಷ್ಟು ಭಾಗ್ಯವಂತರಿದ್ದೀವಿ. ಮಕ್ಕಳು ನಮ್ಮದು ಹುಟ್ಟು ಹಬ್ಬ ಹೂವಿನ ಹಾರದ ಜೊತೆಗೆ ಕೇಕ್ ತಂದು ಮತ್ತು ಆರತಿ ಪ್ರಭುದು ನಿಮ್ಮ ಮುಖಾಂತರ ಹುಟ್ಟು ಹಬ್ಬ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ನೀವು ತಗೋರಿ. ಇಲ್ಲೇ ಶರಣ್ ಕುಮಾರ್ ಹಾಕಿಲ್ಲ ನಡಿ. ಅಲ್ಲಿ ಹಾಕ್ರಿ ತಗೋರಿ ಪಾಪ ಮಾಮರಿಗೆ ಹಾಕ್ರಿ. ಬಹಳ ಪುಣ್ಯ ಮಾಡಿ ಬಂದಿವಿ ನಾವು. ಹುಟ್ಟು ಹಬ್ಬನ ಆಚರಣೆ ಮಾಡ್ಬೇಕು. ನನಗೆ ಗೊತ್ತಿರಲಿಲ್ಲ ವಿಷಯ ಮಾಡ್ತಾರೆ ಅಂತೇಳಿ ಮಾಡಿದ್ರು ಅಂತೇಳಿ. ಇಬ್ರು ಹಿಡೀರಿ. ಅಜ್ಜಿಗೆ ಹಾಂ ಮಾಲಿ ಹಾಕ್ರಿ. ಚಪ್ಪಾಳೆ ಬಾರಿಸೋದ ಅಜ್ಜಿಗೆ ಬತ್ತಿಲ್ಲ ಆತ ತಾತಾಗೂ ಹಚ್ಬಿಟ್ರಿ. ಹಂಗ ಅಜ್ಜಿಗೂ ಆಸಡ್ಲೆ ಹಿಡ್ಕೊಳಕ್ ಹೇಳಿ. ಮತ್ತೆ ದರ ಇವತ್ತು ಮತ್ತೆ ಇದನ್ನ ದರ दोघं धरू. हां कराते. Happy birthday to may God bless you, may God bless you. Happy birthday, happy birthday, happy birthday to you. May God bless you. ಅತ್ತೆಯ May God bless you. ಪಪ್ಪ ಕೈ ಐತಿ. May God bless you. Happy birthday. ಪಪ್ಪ ಅಲ್ಲಿ ಕೂಡ್ರಿ. Happy birthday to you. Happy birthday to you. Happy birthday to you. पप्पा कसं ನೀವು बस बस बस. थांब अज्जी बस ಅತ್ತೆ ಬಸಾಗಿದ್ದಾರೆ. सर बसवून टाकलं. हां पप्ಪ सगळी हां हाल बंद आहे ते
बाबाचा ಕೈಯಲ್ಲಿ ಹೊಸ ಮಾಡ್ಕೊಳ್ಕಿಂತಲೂ बाये ಯಾಲ ये इकडे ಕೇಕ್ ಫೋಟೋ ತೆಗೆದಿದ್ದೆ. ತೆಗ್ದಾಳು. ಬಸ हा इकडे ಎಲ್ಲ ತಿನ್ನಿಸ್ತಾರೆ. ನಾ ತಗೊಡ್ತೇನೆ ಕ್ರೀಮ್ ಅದು ಬೇಡ ಕರೆ ಹಂಗೆ ಬಾಯ ಆಮೇಲೆ ಮಕ್ಕಳು ಕಳಿಸಿಲ್ಲ. ತಗೊಳ್ದಪ್ಪ ಅಜ್ಜಿ ತಿನ್ಸಿಲ್ಲ. ಮತ್ತೆ ಸ್ವಲ್ಪ ಇರ್ತಾರೆ. ಮತ್ತೆ केवढे हल्ली बघा ಇಷ್ಟ ಸಂಪದೆ ಅಲ್ಲಿಂದ ಕೊಡ್ತಾಳೆ ಇದು ಒಳ್ಳೆ ಮುಂಜಾನೆ ಅದೂ ಅಷ್ಟೇ ಇದೆ. ಅದೇ ಒಳ್ಳೆ ಸೈಡಿಂದ ಯಾವತ್ತಂದ್ರೆ ನೆನೆದಂದ್ರೆ ಇಲ್ಲ ಅದು ಆರ್ಡರ್ ಮಾಡಿದ್ದು ಬಂದಾಯ್ತು ನನಗೆ. हॅपी बर्थडे म्हणतात माहिती नाही मला काय हॅपी बर्थडे म्हणतात काय म्हणतात आम्ही ಗಪ್ ಗಪ್ ಅನ್ನೋದೇನು ಹಿಂಗಾಗತ್ತೆ. ಹಾಂ ಈಗ ಎಲ್ಲರೂ ಸೇರ್ಕೊಂಡು ಡ್ಯಾನ್ಸ್ ಮಾಡೋನು ಮತ್ತು ಸಾಕು. ಹೇಳು ಹಾ ಓಕೆ ಥ್ಯಾಂಕ್ ಯು ಯುಗ ಪುರುಷ ವೆರಿ ಗುಡ್ ಬಾಯ್ ಗುಡ್ 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 ಅಲ್ಲಿ ನಮ್ದು ಅಲಾರಿ ಸಾಂಗ್ ಇದೆಯಲ್ಲ ಅದು 20K ಆಯ್ತು. ಎಷ್ಟು ಬೇಗ 20K ಆಯ್ತು ಅಂತ ಗೊತ್ತಾಗ್ಲಿಲ್ಲ. ಬಹಳ ಅಂದ್ರೆ ಬಹಳ ಸಬ್ಸ್ಕ್ರೈಬರ್ಸು ಮತ್ತೆ ಸಬ್ಸ್ಕ್ರೈಬರು ನೀವು ಬಹಳ ಜನ ಆಗ್ತಾ ಇದ್ದೀರಾ. ಮತ್ತೆ ಆ ನನ್ನ ಅಲಾರೆ ಕೃಷ್ಣಂದ ಸಾಂಗ್ ಹಾಡಿಗೆ ನೀವು ಬಹಳ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ. ಈ ಕನ್ನಡತಿನ ನೀವು ಮುಂದೆ ತಗೊಂಡು ಹೋಗ್ತಾ ಇದ್ದೀರಾ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೈತೆ ಅಂತ ನನಗೆ ಗೊತ್ತದ. ಆಮೇಲೆ ನಾನು ನಿಮ್ಗೆ ಋಣಿ ಅದೇನಿ. ನೀವು ನನಗೆ ಬಹಳ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದೀರಾ. ಎಲ್ಲ ನಿಮ್ಮೆಲ್ಲರ ಆಶೀರ್ವಾದ. ನನ್ನ ಕಡೆಯಿಂದ ನಮ್ಮ ಮನೆಯವರು ಹುಟ್ಟುಹಬ್ಬ ಇದೆಯಲ್ಲ, ನಿಮ್ಮೆಲ್ಲರೂ ಕೇಕ್ ತಗೊಳ್ರಿ. ಎಲ್ಲರೂ ಕೇಕ್ ತಿಂದು ನಮ್ಮ ಮನೆಯವರಿಗೆ ಎಲ್ಲರೂ ಆಶೀರ್ವಾದ ಮಾಡಿ. ಮತ್ತೆ ಹುಟ್ಟುಹಬ್ಬದ ಶುಭಾಶಯ ಅವರಿಗೆ ಹೇಳಿ. ನಿಮ್ಮ ಶುಭಾಶಯ ಹೇಳೋದ ನಾನು ಕಮೆಂಟ್ ಮೂಲಕ ನಾನು ದಾರಿ ಕಾಯ್ತಾ ಇರ್ತೀನಿ. ಮತ್ತೆ ಅವರಿಗೆ ಕಮೆಂಟ್ ಮಾಡ್ರಿ. ಹಾಂ, ಮತ್ತೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಭಾಳಷ್ಟು ಇವತ್ತೆಲ್ಲ ಮಾಡೋಕ್ಕೆ ಪ್ರಾಬ್ಲಮ್ ಭಾಳಷ್ಟು ಆಗಿದಾವೆ, ಮಾಡೋಕ್ಕಾಗಿಲ್ಲ. ಆದರೂ ಸಾಯಂಕಾಲದವರೆಗೂ ವಿಡಿಯೋ ಮೊಬೈಲ್ ಅಪ್ಪು ಕಡೆನೇ ಇತ್ತು. ಇವತ್ತು ವಿಡಿಯೋ ಮಾಡ್ತಾ ಇದ್ದ ಅವನು ಪಾಪ 2-3 ಸರಿ ಡಿಲೀಟ್ ಆಯಿತು. ಮತ್ತು ಲಾಸ್ಟಿಗೆ ಅವನ್ನ ಎಡಿಟಿಂಗ್ ಮಾಡಿ ರಿಟೈರ್ಮೆಂಟಲ್ಲಿ ವಿಡಿಯೋ ಬಿಟ್ಟಿದ್ದಾನೀಗ. ಮತ್ತು ನಾನು ಈಗ ಎಡಿಟಿಂಗ್ ಮಾಡಿ ಎಲ್ಲ ವಿಡಿಯೋ ಬಿಡೋದೈತಿ. ರಾತ್ರಿ ನಾನು ಮೋಸ್ಟ್ಲಿ ಲೇಟ್ ಆಗೋದು ಮಲ್ಕೊಳಕ್ಕೆ. ನಾ ಎಲ್ಲ ಮಾಡಿ ಬೆಳಿಗ್ಗೆ ಮತ್ತು ನಿಮ್ಗೆ 8 ಗಂಟೆಗೆ ಬಿಡ್ತೀನಿ. ಮತ್ತು ಈ ವಿಡಿಯೋ ನೋಡಿ ಸಲುವಾಗಿ ಭಾಳ, ಯಾಕಂದ್ರೆ ಮಗನಿದ್ರು ಭಾಳ ಮೇನಕ್ಕದ ಪಾಪ. ಅವ್ನಿಗೆ ಆರಾಮಿಲ್ಲ, ಹುಷಾರಿಲ್ಲ, ತಲೆ ಅನ್ನ ಕೇಕ್ ಅದು ತಿನ್ನಾಕ ಕೊಡ್ರಿ. ಮತ್ತು ಚಕ್ಕರೇನೋ ಅವ್ನು ಬರ್ತಾ ಇದೆ ಪಾಪ. ಬೆಳಿಗ್ಗೆನಿಂದ ಅವನೇನು ಇದು ಮಾಡ್ಕೊಂಡಿಲ್ಲ. ಮತ್ತು ಅವ್ನು ಟೆನ್ಷನ್ ಇತ್ತ ಅದ. ಅದಕ್ಕೆ ಸಾಫ್ ಮಾಡ್ರಿ, ಮುಗಿಸ್ಬಿಡ್ರಿ. ರಿಟೈರ್ಮೆಂಟ್ ವಿಡಿಯೋ ಭಾಳ ಭಾರಿ ಮಾಡಿರ್ತಾನಂತ ನಂಗೆ ಗೊತ್ತೈತಿ. ಮತ್ತು ನೋಡೋರು ಅವ್ನು ಹೊಗಳ್ತಾರಲ್ಲ, ಅದು ಅವ್ ಮಾಡಿದ್ದ ಅದೇನು ಇದನ್ನಾಗಲ್ಲ. ಮತ್ತು ಅವ್ನು ಆರಾಮಾಗ್ತಾನೆ. ಮತ್ತು ನಿಮ್ಮ ಆಶೀರ್ವಾದ ಅವನ ಮೇಲೆ ಇರಲಿ. ಮತ್ತು ವಿಡಿಯೋ ನೋಡಿ ಸಲುವಾಗಿ ನಿಮಗೆ ನಮ್ಮ ಕಡೆಯಿಂದ ಧನ್ಯವಾದ. ನೋಡಿ ಅರ್ಜುನ್ ಅಂಕಲ್ ವಿಡಿಯೋ ಮಾಡಿದಿಲ್ಲ, ಭಾಳ ವಂಡರ್ಫುಲ್ ಅದ, ಭಾಳ ಮೆಮೊರೇಬಲ್ ಇದೆ. ಆಮೇಲೆ ಭಾಳ ಖುಷಿ ಪಡ್ತಾರೆ ಅರ್ಜುನ್ ಅಂಕಲ್ ಮದವರು ಎಲ್ಲರೂ. ನಮಗೂ ಕೂಡ ಭಾಳ ಖುಷಿ ಆಯಿತು. ಒಂದು ಮೆಮೊರಿ ಅಂಕಲ್ ಅವ್ರದ್ದು ನಮ್ಮ ಜೊತೆಗೆ ಉಳಿತು. ಸಾರ್ಥಕ ಸೇವೆ ಅವ್ರದ್ದು. ಭಾಳ ಕಷ್ಟಪಟ್ಟು ಸರ್ವಿಸ್ ಮಾಡ್ಯಾರ. ಆಮೇಲೆ ಭಾಳ ಭಾವುಕರಾಗಿದ್ದಾರೆ. ವಿಡಿಯೋ ಮಾಡಿದೆ. ಆಮೇಲೆ ಒಂದ್ಸಲ ಏನೋ ಡಿಲೀಟ್ ಆಯ್ತು ಅಂತ ಅಂದೆ. ಮತ್ತು ಒಂದು ಎಕ್ಸ್ಟ್ರಾ ಟೈಮ್ ಮಾಡಿದೆ. ನಿಂದು ಇಷ್ಟು ಬಿಜಿ ಸೆರೆಲ್ ಒಳಗೆ ಬಿಜಿ ಅಭ್ಯಾಸದ ಒಂದು ಇದ್ರೊಳಗೆ ಅದಕ್ಕೂ ಲಕ್ಷ ಕೊಡ್ತೇನೆ ಅಂದ್ರೆ ನಿಮಗೆ ಬರ್ತ್ಡೇ ಒಂದು ಗಿಫ್ಟ್ ಕೊಟ್ಟಂಗಾಯ್ತು. ಅನಿಸ್ತದೆ ನನಗೆ. ಸೊ ಅದು ಸಾರಿ ಫಾರ್ ದಟ್. ಮಾಡಿದ್ದಾರೆ. 4 ಜನರು ನೋಡಿ ಖುಷಿ ಪಡುವ ವಿಷಯ ಇದು. ಮತ್ತು ದೊಡ್ಡ ಪ್ರಮಾಣದಲ್ಲೇ ಆಗಿದೆ ಇದು ಕೆಲಸ. ಭಾಳ ಮೆಹನತ್ ಮಾಡ್ಯಾರ. ಯಾರು? ಶರಣ್ ಕುಮಾರ್ ಅವರು. ನಾನಂತೂ ವಿಡಿಯೋ ನೋಡಿದೆ. ವಿಡಿಯೋ ನೋಡಿದ ತಕ್ಷಣ ಅದು ಏನು ಫಸ್ಟ್ ಸ್ಟಾರ್ಟಿಂಗ್ ಏನಾದ ಇದು ಮಾಡ್ಕೊಂಡ್ ಬಂದಿದಾರಲ್ಲ ವಿಡಿಯೋ, ನಾನು ಅರ್ಜುನ್ ಮಾಮ ಡ್ಯೂಟಿ ಮಾಡೋದು ಆ ಥರ ನೋಡ್ದಿಲ್ಲ. ನನಗೆ ಅವಾಗ ಅಳಕ ಬಂತು. ಕನ್ನಡ ನೀರು ಬರಕ್ಕೆ ಸ್ಟಾರ್ಟ್ ಆಗಿ ನಂಗೆ ನೋಡಿದ್ಮೇಲೆ
ಎಷ್ಟೊಂದು ಇದು ಮಾಡ್ಕೊಂಡು ಕಷ್ಟಪಟ್ಟು ಅವರೆಲ್ಲ ಡ್ಯೂಟಿ ಮಾಡಿ ಅಲ್ಲಿ ಎಲ್ಲ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ. ಆಮೇಲೆ ನಾನು ಫಸ್ಟ್ ಟೈಮ್ ಆದರೂ ಮಾತಾಡಿದ್ದೀನಿ, ನಾನು ಇಷ್ಟೊಂದು ಮಾತಾಡಿದ್ದೀನಿ ಅಂತ ಈ ವಿಡಿಯೋ ಒಳಗೆ ನನಗೆ ಈಗ ನೋಡಾತ್ಲೆ ಗೊತ್ತಾಗದ. ನನಗೆ ಆ ಡೇರಿಂಗ್ ತುಂಬಿದವರು ಸಮೃದ್ಧಿ. ಯಾಕಂದ್ರೆ ನನಗೆ ಹೇಳಿದವ್ರು ಇವ್ರೆ, ಅಮ್ಮ ನೀ ಯಾವಾಗ ಮಾತಾಡತಿ, ಅಮ್ಮ ನೀನು ಏನಾದರೂ ಮಾತಾಡ್ಲ ಅಂತ ನನಗೆ ಭಾಳ ಸಲ ಅಂದ್ರು ಇವ್ರು ಮೇಡಮ್. ಆಮೇಲೆ ಇವ್ರು ಅಂದ ಮೇಲೆ ನನಗೆ ಸ್ಫೂರ್ತಿ ಕೊಟ್ಟವ್ರು ಇವ್ರು. ಮತ್ತೆ ಯೂಟ್ಯೂಬ್ ಕಲಿಸಿದ್ರು ಅವರಲ್ಲ. ಹಾ ಅವರೇ ಕರೆ. ನಾ ಇಷ್ಟು ಡೇರಿಂಗ್ ಮಾಡಿ ಮಾತಾಡಿರೋದು ಇವ್ರ ಸಲುವಾಗಿ ನೋಡ. ಇನ್ನು ಮುಂದೆ ಎಲ್ಲ ಸಲ ಮಾತಾಡಿದ್ರಿ. ಹಾ ಈಗಂತೂ ನನಗೆ ಫುಲ್ ಧೈರ್ಯ ಬಂದದ. ಈಗ ನಾ ಆರಾಮಾಗಿ ನಾ ಅಪ್ಪ ತರ ಬರ್ಕೊಂಡು ಹೋಗಲ್ಲ. ನನ್ನ ಮಾತುಗಳು ಪಟ 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 ಹೇಳಿ ಹೋದಂಗ ಅಲ್ಲಿ ಹುರಿದಿರ್ತೀನಿ. ಸಂಗೀತಮ್ಮ ಹೇಳಿದಾಗ ವಿಡಿಯೋದ ಸ್ಟಾರ್ಟಿಂಗ್ ಏನ ಒಂದು ಬಸ್ ಸ್ಟ್ಯಾಂಡ್ ಆಯ್ತು, ದುರ್ಗಮಾತ ಕೋಟೆ ಕೆರೆ ಆಯ್ತು, ಆಮೇಲೆ ಚೆನ್ನಮ್ಮ ಸರ್ಕಲ್ ಆಯ್ತು, ಆಮೇಲೆ ಒಂದು ಮಳೆಗಾಲದ ಸೀನ್, ಬಸ್ ಹೋಗೋದು ಬರೋದು, ಜನ ಬರೋದು, ಬಹಳ ಬ್ಯೂಟಿಫುಲ್ ಭಾರಿ ಮಸ್ತ್ ಆಗದ. ನೀವು ಬ್ಯಾಗ್ ಹಾಕೊಂಡು ಹೋಗ್ತಾ ಇದ್ರಲ್ಲ, ಅದನ್ನ ನನಗೆ ನಾನು ಮದುವೆ ಆಗಿ ನಾನು ಏನು ಮದುವೆಕ್ಕಿಂತ ಮುಂಚೆನೂ ಅಪ್ಪ ನನ್ನ ಕಡೆ ಆ ರೀತಿ ಬ್ಯಾಗ್ ಹಾಕೊಂಡು ಬರ್ತಿದ್ರು ನೋಡ. ಅದು ಒಂದ್ಸಲ ಸ್ಟೋರಿ ಹೇಳ್ತೇನೆ.